ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ವರದಿ. ತಾಲೂಕಿನ ಬಡೇರಡಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಗೊಲ್ಲರಟ್ಟಿ ಕಲ್ಲು ಗಣಿಗಾರಿಕೆ ಬೇಡ, ಗ್ರಾಮಸ್ಥರ ಆಕ್ಷೇಪ ಪಡಿಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ನಿನಲ್ಲಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಡೇರಡಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಪ್ಪಿನಕೇರಿ ಕಂದಾಯ ಗ್ರಾಮ ಪಂಚಾಯಿತಿಯ ದೊಡ್ಡಗೊಲ್ಲರಟ್ಟಿ ಗ್ರಾಮಸ್ಥರು ತಮ್ಮ ಗ್ರಾಮಕ್ಕೆ ಅಂಟಿಕೊಂಡಿರುವ ಕಲ್ಲುಗುಡ್ಡದಲ್ಲಿ ಅನಾದಿ ಕಾಲದಿಂದಲೂ ದೇವಸ್ಥಾನವಿದ್ದು, ಕಾರಣ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಬಾರದು ಎಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಕಲ್ಲು ಗಣಿಗಾರಿಕೆ ಮಾಡಲು ಅಗತ್ಯವಾಗಿ ಪಾಲಿಸಬೇಕಾದ ನಿಬಂಧನೆಗಳಿಗೆ ತದ್ವಿರುದ್ಧವಾಗಿರುವ ದುಸ್ಥಿತಿ ಇದ್ದು, ಕಾರಣ ಕಲ್ಲು ಗಣಿಗಾರಿಕೆಗೆ ಆಸ್ಪದ ಕೊಡಬಾರದೆಂದು ಗ್ರಾಮದ ಹಿರಿಯರು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಕಲ್ಲು ಬಂಡೆಯಲ್ಲಿ ಕುಪ್ಪನಕೇರಿ ಆಂಜನೇಯ ಎಡಪಾದದ ಗುರುತಿದೆ ಎಂದು ಗ್ರಾಮಸ್ಥರು ನಂಬಿದ್ದಾರೆ. ತಲೆತಲಾಂತರಗಳಿಂದ ತಾವು ಪೂಜೆ ಮಾಡುತ್ತಾ ಬಂದಿರುವ ಬಂಡೆ ಹನುಮನ ದೇವಸ್ಥಾನವೂ ಕೂಡ ಇಲ್ಲಿದೆ. ಈ ಬಂಡೆ ಕಲ್ಲಿನ ಗುಡ್ಡಕ್ಕೂ ಗ್ರಾಮಕ್ಕೂ ಭಾವನಾತ್ಮಕ ಸಂಬಂಧ ಇದ್ದು, ಗಣಿಗಾರಿಕೆ ಪ್ರಾರಂಭಿಸಿದರೆ ಗ್ರಾಮವು ಸಂಪೂರ್ಣ ನಲುಗಿ ಹೋಗಲಿದೆ. ಮನೆಗಳು ಬಿರುಕಾಗಿ ಬಿದ್ದು ನಷ್ಟವಾಗಲಿದೆ. ವೃದ್ಧರು, ಗರ್ಭಿಣಿಯರು, ಮಕ್ಕಳು ನರಕ ಯಾತನೆಯನ್ನ ಅನುಭವಿಸಬೇಕಾಗುತ್ತದೆ. ಅಲ್ಲಿಂದ ಕುಪ್ಪನಕೇರಿಗೆ ಹೋಗಿತ್ರಿ. ಇಲ್ಲಿಂದ ದೇವರಟ್ಟಿ ಅದೇ ಕಾಣುತ್ತಲ್ಲ, ಅದು ಅಲ್ಲಿ ಕಾಣುತ್ತಲ್ಲ, ಅದೇ ಪಾದ ಐತೆ ಅಲ್ಲಿ. ಅಲ್ಲಿಂದ ಹಿಡಿದು ಇದು ಕುಪ್ಪನಕೇರಿಗೆ ಸೇರೋಣ. ನೋಡು, ಆಂಜನೇಯ ಇಲ್ಲೇ ಮೊದಲು ಇದ್ರೆ ಹೋಗಿರೋದು. ನೋಡಿ, ಇಂತ ಪುರಾತನ ಕಾಲದ್ದು ಇದು ತಲೆತಲಾಂತರದಿಂದ ಐತಿ. ಅಲ್ಲಿ ಯಾಕೆ ಎಷ್ಟು ದಿವಸ ಸರ್ ಅವತ್ತಿಂದ ಇಲ್ಲಿಂದ ಹೋಗಿರೋದು ಆತ. ಬಂಡಿ ಕ್ಯಾಂಪ್ ಹಾಕಿರಂಗ ಸರ್. ಜೀವ ಹೋದ್ರ ಚಿಂತೆ ಮಾಡಕ್ ಮಾತ್ರ ಬಿಡಲ್ಲ. ನಮ್ ಇಡೀ ಊರ ಒಕ್ಕಟ್ಟಾಗಿ ನಿಂತ್ಕೊಳ್ತೀವಿ. ನಮ್ಗೇನೋ ಸಾಗಿ ಹೊಲಿಸಿ ಆತ ಮಾಡಿ ನಮ್ಮೂರಿಗೆ ಬಾಂಬ್ ಹಾಕಿ ನಮ್ಗೆ ಹಾಕಲಿ ಬಿಟ್ಕೊಡಲ್ಲ. ಕುರಿ ಕಾಯುವುದೇ ಉಪಕಸುಬನ್ನಾಗಿ ಅವಲಂಬಿಸಿರುವವರಿಗೆ ಅಕ್ಷರಶಃ ಇದು ಯಮ ನರಕದಂತೆ ಭಾವಿಸಲಿದ್ದು, ಕಾರಣ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡಬಾರದೆಂದು ಗ್ರಾಮಸ್ಥರು, ಗ್ರಾಮದ ಹಿರಿಯರು ಸ್ಥಳೀಯ ಆಡಳಿತಕ್ಕೆ ಎಚ್ಚರಿಸಿದ್ದಾರೆ. ಇವಾಗ ಇದನ್ನ ಕಾಲ್ಕ ತೆಗಿಯಂಗಿಲ್ಲ, ನಾವ್ ಇದ್ರ ಮೇಲೆ ಬರುವಂಗಿಲ್ಲ. ನಮ್ಮ ಕುತ್ತಿಗೆ ಪ್ರಯಾಣ ಹೋದ್ರೆ ನಾವ್ ಇದನ್ನ ಬಿಡಲ್ಲ. ಒಂದೇ ಕಾಲು ಬಿದ್ರೆ ನಮ್ ಸೀದಾ ಮಟ್ಟಕ್ಕೆ ಹೋದ ನಮ್ಮ ಮನೆಯೆಲ್ಲ ಬಿದ್ದೋಕಾವ. ನಮ್ಮನ್ನೆಲ್ಲ ತಗೊಂಬಕಂದ್ರೆ ಒಂದ್ 60-70 ಜಾಮೀನು ಕಟ್ಸಿ ನಮ್ ಕುಟುಂಬಕ್ಕ 2-3 ಮನೆ ಅದಾವ. ನಮ್ಮೂರಿಗೆ ಅಂಟ್ಕೊಂಡತ್ತಿದ ನಾವ್ ಯಾವಾಗ್ಲೂ ಬೆಳ್ಸ್ಕೊಂತ ನಮ್ಮ ಅಜ್ಜ ಮುತ್ತಿಲಾಗತ್ತಿ ಬೆಳ್ಸ್ಕೊಂತ ಬಂದಿವಿ. ಅದನ್ನ ಇವಾಗ ನಾವ್ ಯಾವ ಕಾಲಕ್ಕೂ ಬಿಟ್ಕೊಡಕ್ ಸಾಧ್ಯ ಇಲ್ಲ. ಅವ್ರು ನೀವ್ ಇಲ್ಲೇ ಗಣಿಗಾರಿಕೆ ಮಾಡ್ತೀವಿ ನಮ್ ಪ್ರಾಣ ತೆಗದ್ ಮಾಡ್ರಿ ನೀವು. ನಮ್ ಪ್ರಾಣ ತೆಗದು ನಮ್ ಮಟ್ಟಿ ಸುಟ್ಟು ಬಾಂಬ್ ಹಾಕಿ ಮುಂದಾಗ ಅದನ್ನ ಸುಡ್ರಿ, ಆಮೇಲೆ ಇದನ್ನ ಸುಡ್ರಿ ಅಷ್ಟೇ. ನಾವ್ ಇನ್ ಯಾವ ಕಾಲಕ್ಕೂ ಬಿಟ್ಕೊಡೋದಿಲ್ಲ. ನೀವ್ ಇಲ್ಲೇ ಮಾಡ್ಬೇಕಮ್ಮದೈತೆ. ನಮ್ ಪ್ರಾಣ ತೆಗದು ನಮ್ಮ ಮಟ್ಟಿಗೆ ಬಾಂಬ್ ಹಾಕಿ ಮಾಡ್ಕೊಳ್ರಿ ನೀವು. ಮತ್ತೆ ಅದನ್ನ ನಾವು ಯುದ್ಧ ಮಾಡಿ ತಗೊಂಬಕಂದ್ರ 60-70 ಎಕರೆ ಜಮೀನಿ ತೆಗದ ನಮ್ಗ ಕುಟುಂಬಕ್ಕೆ 2-3 ಮನೆ ಕಟ್ಸಿ ಒಂದು 40 ಹೆಣ್ಮಕ್ಳು ತೊಂದ್ರೆ ಆಕತ್ತ, ಬಾಣ್ತರಿ ತೊಂದ್ರೆ ಆಕತ್ತ, ವಯಸ್ಸು ಹೋದವ್ರಿಗೆ ತೊಂದ್ರೆ ಆಕತ್ತ. ಅವ್ರನ್ನೆಲ್ಲ ಕಳ್ಕೊಂಡ್ ನಾವೇನ್ ಮಾಡೋಣ? ಈಗ ಬರ್ತಾದ ಹೋಗ್ತಾದ ದಾರಿ ಒಂದು ಮಳ ಇಲ್ಲ ನಮ್ಮ ಮೊಟ್ಟೆಕ ಅದ್ರಕ. ನಮ್ಮ ಮೊಟ್ಟೆಕ ಈ ಬಂಡಿಗೆ ಒಂದು ಮಳ 2 ಮಳ ಇಲ್ಲ. ನಮ್ಮೂರ ನಾವ್ ಇಲ್ಲಿ ಇಲ್ಲಿ ಎಡಗಡಿ ಪಾದ ಐತಿ, ಬಲಗಡಿ ಪಾದ ಕೆಂಗಟ್ಟಿ ಮುಂದೆ ಐತಲ್ಲ, ದೇವ್ರ ಮಂಡ್ಯಾಗ ಅದೈತಿ. ಅಲ್ಲಿ ದೇವ್ರ ಮಂಡ್ಯ ಅಂತ ಹೆಸರು ಕಟ್ಟೈತೆ, ಇಲ್ಲಿ ಹನುಮಪ್ಪನ ಗುಡ್ಡ ಅಂತ ಹೆಸರು ಕಟ್ಟೈತಿ. ಆಂಜನೇಯ ಇಲ್ಲಿಂದ ಅಲ್ಲಿ ಒಂದು ಪಾದ ಅಲ್ಲೊಂದು ಪಾದ ಇಟ್ಟು ತಲೆಯಂತ್ರನೂ ಐತಿ. ಇವಾಗ ಆಗಿರೋದಲ್ಲ ಅದು, ಆಗಿರೋದಲ್ಲ ತಲೆಯಂತ್ರ. ನಾವು ಪಾದಕ ಪೂಜೆ ಮಾಡಿ ಬಿತ್ತಿರೋದು. ಸಂಬಂಧಿಸಿದಂತೆ ಕೆಲ ದಿನಗಳ ಹಿಂದೆಯಷ್ಟೇ ಗ್ರಾಮಸ್ಥರು ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಆಕ್ಷೇಪಣಾರ್ಹ ಅರ್ಜಿಯನ್ನ ನೀಡಿದ್ದಾರೆ. ಕಾನೂನಾತ್ಮಕ ಸಮರ, ಎಚ್ಚರಿಕೆ, ನಿಯಮ ಮೀರಿ ಪ್ರಭಾವಿಗಳಿಗೆ ಮಣಿದು ಸ್ಥಳೀಯ ಆಡಳಿತ ಕಲ್ಲು ಗಣಿಗಾರಿಕೆಗೆ ಅನುಮತಿಯನ್ನ ನೀಡಿದ್ದಾರೆ. ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಲಾಗುವುದು.
ಸಮಾನ ಮನಸ್ಕ ಸಂಘಟನೆಗಳ ಸಹಯೋಗದೊಂದಿಗೆ ಪ್ರತಿಭಟನೆಗಳನ್ನು ಹಮ್ಮಿಕೊಂಡು ಹೋರಾಟವನ್ನ ಮಾಡುವುದಾಗಿ ಗ್ರಾಮಸ್ಥರು ಈ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವು ನಿರ್ಧಾರ ನಿಂತ್ಕೊಂಡ್ವಿ, ಅವನಷ್ಟು ನಿರ್ಧಾರ ಬರಲಿಲ್ಲ ಬಂಡಿಗೆ. ನಾವು ಅಷ್ಟೊತ್ತು ಬರೋದು ಅಲ್ಲಿ ಬರೋದು. ಏನು ಅವ್ರ ಅಪ್ಪಂದ ಅವ್ರ ತಾತಂದ ಬಂಡಿ ಯಾವ ಅವನು ಈ ಬಂಡಿ ಬರ್ಬೇಕಾದ್ರೆ ಏನು ಒಂದು ಮರ್ಯಾದೆ ನಮ್ಮ ಯಜಮಾನ್ ಇದ್ದು ಒಂದು ಮರ್ಯಾದೆ ಕೊಟ್ಟು ಮರಿ ಉಳಿಸ್ಕೊಂಡು ನಾವು ಇವತ್ತು ಮರಿ ಉಳಿಸೋದಿಲ್ಲ ಅವನು ಬೇಕಾದಂಗೆ ಬರಲ್ಲ. ಜಲ್ಲಿಗೆ ಬಂದ್ರೆ ಕೊನೆ ನಮ್ದೇನಪ್ಪ ಇಲ್ಲ, ನಾವು ಕೂಲಿ ಆಗ್ಬೇಕಲ್ಲ ಅವ್ನು ಕೂಲಿ ಆಗ್ಬೇಕು. ಈ ಬೇಡ ಬಿಟ್ಟು ಇನ್ನೇನಿಲ್ಲ. ನಾವು ಮೂರು ಮಡಗ್ಬಿಡಿ ಎಂದಿದ್ರು ಹೆಸರಾಗಬೇಕು. ಇದು ಎಂತ ಕಾಲ ಊರು ಹೋದಂತ ಇಲ್ಲ, ಈ ಊರ ಕಾಲ ಅವ್ನು ಹುಡುಗಿಂತ ಅವ್ನಿಗೆ ನಾವು ಹೆಸರಾಗಬೇಕು. ಅವ್ನು ಮಾಡೋ ಮೂರ್ತನ ಅವನು. ಅವ್ನು ಮಾಡೋ ಮೂರ್ತನ ಮಾಡಿ ನಮಗೆ ತಂದಿಕ್ಕಂತ ಈಗ ದಾಳಿನ. ಧಾರ್ಮಿಕ ಶ್ರದ್ಧಾ ಕೇಂದ್ರವಿದ್ದು ಗ್ರಾಮಕ್ಕೆ ಹೊಂದಿಕೊಂಡಿರುವ ಕಲ್ಲಿನ ಗುಡ್ಡದಲ್ಲಿ ಗಣಿಗಾರಿಕೆ ನಡೆಸದಂತೆ ಜಿಲ್ಲಾಡಳಿತ ಗಣಿಗಾರಿಕೆ ನಿಷೇಧ ವಲಯ ಎಂದು ತಾಲೂಕು ಆಡಳಿತದಿಂದ ಸೂಚನಾ ಫಲಕ ಹಾಕಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನಿರ್ಲಕ್ಷ್ಯ ತೋರಿದಲ್ಲಿ ಜರುಗಬಹುದಾದ ಯಾವುದೇ ಅನಾಹುತಗಳಿಗೆ ಇಲಾಖಾಧಿಕಾರಿಗಳಿಗೆ ಹೊಣೆ ಎಂದು ಅವರು ಈ ಮೂಲಕ ಎಚ್ಚರಿಸಿದ್ದಾರೆ. ಕಲ್ಲು ಗಣಿಗಾರಿಕೆ ನಿಷೇಧ ವಲಯ ಘೋಷಿಸಲು ಆಗ್ರಹ. ಕಲ್ಲು ಗಣಿಗಾರಿಕೆ ದೊಡ್ಡಗೊಲ್ಲರಹಟ್ಟಿಗೆ ದೊಡ್ಡ ಗಂಡಾಂತರವಾಗಿ ದುಷ್ಪರಿಣಾಮ ಬೀರಲಿದೆ. ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಿದರೆ ಅದು ನಮ್ಮ ಪಾಲಿಗೆ ಮರಣ ಶಾಸನವಾಗಲಿದೆ. ಆದ್ದರಿಂದಾಗಿ ಕಲ್ಲು ಗಣಿಗಾರಿಕೆಯ ಗುತ್ತಿಗೆಯನ್ನ ರದ್ದುಗೊಳಿಸಬೇಕು. ಕಲ್ಲಿನ ಗುಡ್ಡವನ್ನ ಧಾರ್ಮಿಕ ಶ್ರದ್ಧಾ ಕೇಂದ್ರ ಎಂದು ಘೋಷಿಸಬೇಕು ಹಾಗೂ ಪಿಕ್ನಿಕ್ ತಾಣವನ್ನಾಗಿ ಅಭಿವೃದ್ಧಿಪಡಿಸಬೇಕಾಗಿದೆ. ಈ ಮೂಲಕ ಗ್ರಾಮ ಹಾಗೂ ನೆರೆಹೊರೆಯ ಗ್ರಾಮಸ್ಥರ ಆಕ್ರೋಶದತ್ತ ಸ್ಪಂದಿಸಬೇಕಾಗಿದೆ ಎಂದು ಪ್ರಜ್ಞಾವಂತರು ಒತ್ತಾಯಿಸಿದ್ದಾರೆ. ಎಲ್ಲ ಪೂರ್ತಿ ನಾವು ಬಂದು ಎಲ್ಲ ಪೂರ್ತಿ ನಿಮಗೆ ತೊಂದರೆ ಆಗ್ತಕ್ಕಂಥ ಉದ್ದೇಶ ಇದ್ದರೆ ಒಂದು 250 ಒಳಪಟ್ಟಿರ್ತಕ್ಕಂಥದ್ದು ಯಾವುದು ಮಾಡಬಾರ್ದು ಅಂತ ಉದ್ದೇಶಕ್ಕಾಗಿ ಬೇಕಾದ್ರೆ ನಾವು ಮಾಡ್ತೀವಿ. ರದ್ದು ಮಾಡ್ತೀವಿ ಅಂತ ಉದ್ದೇಶಕ್ಕಾಗಿ ದಾಸರು ಬೇಕು ನಮ್ಮ ಸಲುವಾಗಿ ಎಲ್ಲ ಪೂರ್ತಿ ಅವರೆಲ್ಲ ಪೂರ್ತಿ ನಮ್ಮ ಕಡೆ ಅದಕ್ಕೆ ಸಪೋರ್ಟ್ ಪೂರ್ತಿ ಈ ಥರ ಮಾಡಿ ಸರ್. ಅವ್ರು ಕೂಡ ಬೇಕಾದ್ರೆ ನಮ್ಮ ಮನೆಯೇ ಕೊಟ್ಟೆ ಸರ್. ನಮ್ಮದು GM ಚಂದ್ರಪ್ಪ ಅಂತ ಸರ್. ಯಾವ ಊರು ಸರ್? ನಮ್ಮದು ದೊಡ್ಡಗೋಡ್ರೆಡ್ಡಿ ಸರ್. ದೊಡ್ಡಪ್ಪ ಯಾವ ಊರು? ಇದೇ ದೊಡ್ಡಗೋಡ್ರೆಡ್ಡಿ. ಬರ್ತಿದ್ದಲ್ಲ 25 ಸಮಸ್ಯೆ. ಅವರು ಸರ್ವೆ ಮಾಡಕ್ಕೆ ಬಂದಾಗ ನಾವು ಊರಿನ ಜನೆಲ್ಲ ನೋಡ್ಕೊಂಡು ಆಮೇಲೆ ಬರೀಲ್ಲ ಅಂತ ಹೇಳಿ ಬಂದು ನಾವೆಲ್ಲ ಈ ರೀತಿ ಮಾಡೋದು ನಂಗೆ ಭಾರಿ ತೊಂದರೆ ಆಗತ್ತೆ, ಗಣಿಗಾರಿಕೆ ಮಾಡಕ್ಕೆ ಬಂದ್ರು. ಬೇಡ ನಮ್ಮ ಊರಿನಲ್ಲಿ ಭಾಳ ತೊಂದರೆ ಆಗುತ್ತೆ, ನಮಗೆ ಜಾಗ ಬೇಕು, ಮುಂದೆ ಕುರಿ ದನ ಕಟ್ಕೊಂಡು ನಾವು ಇಲ್ಲಿ ತೆರಿಕೋಣ, ಕಣಗಳ ಮನೆ ಅದಾವ, ಕುರಿಗಳು ಅದಾವ, ಭಾಳ ನಾಶ ಆಗತ್ತೆ ಅಂತೇಳಿ ನಾವು ಬೇಡ್ಕೊಂಡಿವ್ರಿ. ಆತ ಮಾಡೋಣ ನೋಡೋಣ ಅಂತ ಹೋದ್ರು. ನಾವು ಕೈಲಾದಷ್ಟು ನಾವು ದೇವಸ್ಥಾನ ಸ್ಥಾಪನೆ ಮಾಡೋಣ ನಾವು ಮಾಡಿದ್ವಿ. ಹಿಂದಿನಿಂದ ನಾವು ಸಣ್ಣ ಹುಡುಗರಿದ್ದಲ್ಲಿದ್ದ ದೇವಸ್ಥಾನ ಇತ್ತು. ನಾವು ಅಪ್ಪರ ಇದ್ದಾಗಲಿದ್ದ ಐತಿ. ನಾವು ಸಣ್ಣ ಹುಡುಗರಿದ್ದಲ್ಲಿದ್ದು ನೋಡ್ಕೊಂತ ಬಂದಿವಿ. ಈಗ 60-64 ವರ್ಷ ಅನ್ಯ ದೇವಸ್ಥಾನ ಪಾದ ಮತ್ತು ನಾವು ಹುಡುಗರಿದ್ದಲ್ಲಿದ್ದು ನೋಡಿದ್ವಿ. ಗ್ರಾಮಕ್ಕೆ ಹೊಂದಿಕೊಂಡಿರುವ ಕಲ್ಲುಗುಡ್ಡವನ್ನ ಗಣಿಗಾರಿಕೆ ನಿಷೇಧಿತ ವಲಯ ಎಂದು ಘೋಷಿಸಿ ನಾಮಫಲಕವನ್ನ ಹಾಕಿ ರಕ್ಷಿಸಬೇಕೆಂದು ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಈ ಮೂಲಕ ಕೋರಿದ್ದಾರೆ. ಕೂಡ್ಲಿಗಿ ತಾಲೂಕು ವರದಿ, ವಂದೇ ಮಾತರಂ, ವಿಜಿ ವೃಷಭೇಂದ್ರ.